ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ಗೆಳೆಯರೇ, ತಮಗೆಲ್ಲರಿಗೂ ನಮ್ಮ ಕನ್ನಡ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್ಗೆ ಹೃದಯಪೂರ್ವಕವಾದ ಸ್ವಾಗತ. ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ಗೆಳೆಯರೇ, ಇವತ್ತು ಹೊಸ ವರ್ಷ 2025 ಪ್ರಾರಂಭ ಆಗ್ತಾಯಿದೆ. ಅದಕ್ಕೆ ಒಂದು ಹೊಸ ಯೋಚನೆ ಬಂದಿದೆ. ಎಷ್ಟು ದಿವಸ ನಾವು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀವಿ, ಹಾಕ್ತಾಯಿದ್ದೇವೆ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು. ಇವತ್ತಿಂದ ನಾನು ಲಾಗ್ಸ್ ಅಂದರೆ ನಮ್ಮ ಚಟುವಟಿಕೆಗಳನ್ನ ನಮ್ಮ ಪ್ರೇಕ್ಷಕರಿಗೆ ತೋರಿಸೋದಾಗಿದೆ. ಗೆಳೆಯರೇ, ತಾವು ನಮ್ಮ ಚಾನಲ್ಗೆ ನೋಡಿದ್ದೀರಾ, ಚಾನಲ್ ವಿಸಿಟ್ ಕೊಟ್ಟಿದ್ದೀರಾ. ಯಾರು ಚಾನಲ್ಗೆ ವಿಸಿಟ್ ಕೊಟ್ಟಿಲ್ಲ, ತಾವು ಚಾನಲ್ನ ಎಲ್ಲ ಪ್ಲೇಲಿಸ್ಟ್ಗಳನ್ನು ನೋಡಿ. ನಮ್ಮದು ಸಾಂಸ್ಕೃತಿಕ ಚಾನಲ್, ಹೆಚ್ಚಾಗಿ ಭಕ್ತಿ ಭಾವ, ಸಂಸ್ಕೃತಿ, ಶಿಕ್ಷಣ ಇವೆಲ್ಲವುಗಳನ್ನು ನಾವು ಕವರ್ ಮಾಡಿದ್ದೇವೆ. ಇನ್ನೂ ತುಂಬ ಪ್ರೋಗ್ರಾಮ್ಸ್ ಇದ್ದಾವೆ. ಇನ್ನು ಇದು ಒಂದು ಮೊದಲನೇ ವಿಡಿಯೋ. ಈ ಮೊದಲನೇ ವಿಡಿಯೋದಲ್ಲಿ ನಾನು ನಿಮಗೇನು ತೋರಿಸ್ತೀನಿ ಅಂತಂದರೆ, ನಾನು ಏನೇನು ಬಳಸ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ಗೆ, ಅದನ್ನು ನೋಡಿ. ಇದು ನಮ್ಮದು ವೈಟ್ ಬೋರ್ಡ್ ಇದೆ. ಇದು ವೈಟ್ ಬೋರ್ಡು. ಓಕೆ, ಇದು ನಾವು ಕ್ಲಾಸ್ ಹೇಳ್ತೀವಿ. ಕನ್ನಡ ಕ್ಲಾಸ್ ಅಷ್ಟೇ ಅಲ್ಲ, ನಾನು ಎಮ್.ಟೆಕ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ನಮ್ಮದು ಎಜುಕೇಷನ್ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದೆ. ಟೆಕ್ಸ್ಟೈಲ್ ಟೆಕ್ನಾಲಜಿ ಇಂಜಿನಿಯರಿಂಗಲ್ಲಿ ನನ್ನ ಪೋಸ್ಟ್ ಗ್ರ್ಯಾಜುಯೇಟ್ ಇದೆ. ಹೀಗಾಗಿ ನಾನು ಇನ್ನೊಂದು ಚಾನಲ್ ಗುರುವೀರ ಟೆಕ್ಸ್ಟೈಲ್ ಆ್ಯಂಡ್ ಫ್ಯಾಷನ್ ಟೆಕ್ನಾಲಜಿ ಟ್ಯೂಟೋರಿಯಲ್ಸ್ನಲ್ಲಿ ಚಾನಲ್ ಇದೆ. ಈಗಾಗಲೇ 2500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆಮೇಲೆ ಇನ್ನೊಂದು ಚಾನಲ್ ಗುರುವೀರ ಟ್ಯೂಟೋರಿಯಲ್ಸ್ ಅಂತಿದೆ. ಅದರಲ್ಲಿ ಕೇವಲ ನಾವು ಕ್ಲಾಸಸ್ ಹೇಳ್ತೀವಿ, ಟ್ಯೂಷನ್ ಕ್ಲಾಸಸ್ಸು. ಅದು ನಾನು ಇಂಪ್ರೂವ್ ಮಾಡಬೇಕಾಗಿದೆ, ನಡೀತಾ ಇದ್ದಾವೆ. ಪ್ರೇಕ್ಷಕರ ಇಂಟ್ರೆಸ್ಟ್ ಏನಿದೆ, ಆಸಕ್ತಿ ಏನಿದೆ, ಅದರ ಮೇಲೆ ನಾವು ಮಾಡೋದು. ಯಾವುದೋ ಒಂದು ಪ್ರೋಗ್ರಾಮ್ನ ಹಾಕ್ತೇವೆ, ಹೊಸ ಪ್ರೋಗ್ರಾಮ್ನ. ಆ ಟಾಪಿಕ್ನ ಹಾಕಿದಾಗ ಆ ಟಾಪಿಕ್ ಆಡಿಯನ್ಸ್ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅದ್ರ ಮೇಲೆ ನೋಡಿಕೊಂಡು ನಾವು ಅದು ಮುಂದುವರಿತೇವೆ. ಈ ನೋಡಿ, ಇದು ನಂದು ಲೈಬ್ರರಿ. ಈ ಲೈಬ್ರರಿಯಲ್ಲಿ ತುಂಬ ಪುಸ್ತಕಗಳು, ಸುಮಾರು 25 ವರ್ಷಗಳಿಂದ ನಾನು ಸಂಗ್ರಹಿಸಿದ ಪುಸ್ತಕಗಳಿದ್ದಾವೆ. ಯಾವಾಗ ನಾನು PUC ಮುಗಿದ ಮೇಲೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆದಮೇಲೆ, ಫಸ್ಟ್ ಇಯರ್ ಇಂಜಿನಿಯರಿಂಗಿಂದ ಇಲ್ಲಿವರೆಗೂ ಅಂದರೆ 2000 ಅಂದರೆ 1990ರಿಂದ ಇವತ್ತಿನವರೆಗೂ, ಅಂದರೆ 2024 ಎಂಡ್ 25ವರೆಗೂ ನಾವು ಪುಸ್ತಕಗಳನ್ನು ಸಂಗ್ರಹಿಸಿದ್ದೀನಿ. ಕೇವಲ ಶೈಕ್ಷಣಿಕ ಪುಸ್ತಕ ಅಲ್ಲ, ಇದರಲ್ಲಿ ಭಕ್ತಿ ಭಾವ, ಧಾರ್ಮಿಕ, ಸಾಂಸ್ಕೃತಿಕ, ಚರಿತ್ರೆಗಳು, ಪ್ರಾಜೆಕ್ಟ್ಗಳು, ಆಮೇಲೆ ತುಂಬ ಪುಸ್ತಕಗಳಿದ್ದಾವೆ. ಸ್ಕೂಲ್ ಪುಸ್ತಕಗಳೇ, ಶಿಕ್ಷಣ ಪುಸ್ತಕಗಳಿದ್ದಾವೆ. ಆಮೇಲೆ ಇಷ್ಟೆಲ್ಲ ಪುಸ್ತಕಗಳು ತುಂಬ ಇದ್ದಾವೆ. ಸಂಸ್ಕೃತಿ ಎಲ್ಲ ಆಲ್ಮೋಸ್ಟ್ ತುಂಬ ಇದ್ದಾವೆ. ವಿಶ್ವಕರ್ಮ ಸಾಹಿತ್ಯ ಇದೆ, ಭಗವದ್ಗೀತಾ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಮಾರ್ಗ M.M. ಕಲಬುರ್ಗಿ, ದಿವಂಗತ ಮಹಾಸಾಹಿತಿ, ಕನ್ನಡ ಸಾಹಿತಿ M.M. ಕಲಬುರ್ಗಿ ಅವರ ಪುಸ್ತಕಗಳನ್ನ ಈ 2 ಕೊಂಡ್ಕೊಂಡಿನಿ. ಇನ್ನೂ ಕೊಂಡ್ಕೋಬೇಕಾಗಿದೆ. ಕನ್ನಡ ಇಂಗ್ಲೀಷ್ ನಿಘಂಟು ಇದೆ ತುಂಬ. ಆಮೇಲೆ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಪುಸ್ತಕ ಇದ್ದಾವೆ. ಆಮೇಲೆ ಸ್ಕೂಲ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಇದ್ದಾವೆ. 6ನೇ ಸ್ಟ್ಯಾಂಡರ್ಡಿಂದ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದವರಿಗೆ ಯಾವ ಪುಸ್ತಕಗಳು ಬೇಕು ಎಲ್ಲ ಪುಸ್ತಕಗಳಿದ್ದಾವೆ. ಮತ್ತು ಇವೆಲ್ಲ ಹಳೆ, ತುಂಬ 30-40 ವರ್ಷಗಳ ಹಳೆಯ ಪುಸ್ತಕಗಳ ಸಂಗ್ರಹ ಇದೆ. ಕನ್ನಡ ಸಂಸ್ಕೃತಿ, ಭರತಖಂಡ ಸಂಸ್ಕೃತಿ, ಆಮೇಲೆ ಮಹಾತ್ಮರ ಕರ್ನಾಟಕದಲ್ಲಿ ಆಗುವಂಥ ಮಹಾತ್ಮರ ಚರಿತ್ರೆಗಳು, ಇವೆಲ್ಲ ನಾವು ಸಂಗ್ರಹಿಸಿದ್ದೀವಿ. ತುಂಬ ಕೆಲಸ ನಡೆದಿದೆ. ಈ ಉದ್ದೇಶ ಇಷ್ಟೇ. ಇದು ಈಗ ಇದು ನಮ್ಮದು ಸಿಂಪಲ್ ಸರಳವಾದಂಥ, ಇದು ನಮ್ಮದು ಟೇಬಲ್ ಚೇರ್ ಇಟ್ಟಿದೆ. ನಮಗೆ ಕೆಲಸ ಮಾಡೋದಕ್ಕೆ, ಓದೋಕ್ಕೆ, ಬರೆಯೋದಕ್ಕೆ, ಏನಾದ್ರು ಸಾಹಿತ್ಯ ರಚನೆ, ಲಿರಿಕ್ಸ್ ಬರೆಯೋದಕ್ಕೆ ಇದೊಂದು ಅದಾವೆ, ಪುಸ್ತಕಗಳಿದ್ದಾವೆ. ಇದರಲ್ಲಿ ನೋಡಿ, ವಿಶ್ವಕರ್ಮದ ಸಾಹಿತ್ಯ ಕಾಳಿಕಾಂಬ, ಆಮೇಲೆ ಸಮರ್ಥ ರಾಮದಾಸರ ದಾಸಬೋಧ, ಈ ಹಳೆ ಗ್ರಂಥ ಇದ್ದಾವೆ.
ತುಂಬ ಬೇಕಾದಂಥ ಗ್ರಂಥಗಳನ್ನ ಇಟ್ಟಿದ್ದೀವಿ, ಓದ್ತಾ ಇದ್ದೀವಿ. ತುಂಬ ಪ್ರಾಜೆಕ್ಟ್ಸ್ ನಡೀತಾ ಇದ್ದಾವೆ. ಆಮೇಲೆ ಇಲ್ಲಿ ನೋಡಿ, ಇದು ಟೆಕ್ಸ್ಟೈಲ್, ಇವೆಲ್ಲ ನಾವು ಸದ್ಯಕ್ಕೆ ಇವೇನಿದಾವಲ್ಲ ಪುಸ್ತಕಗಳು, ಇವೆಲ್ಲ ಪುಸ್ತಕಗಳು ನಾವು ಸದ್ಯ ಕ್ಲಾಸ್ ಹೇಳಬೇಕು, ಆನ್ಲೈನಲ್ಲಿ ಕ್ಲಾಸ್ ಹೇಳೋದಕ್ಕಿದ್ದಾವೆ. ಆಮೇಲೆ ಇಲ್ಲೊಂದು ಇದೊಂದು ಸಾಧನೆ ನಡೀತಾ ಇದೆ. ಇದೊಂದು ಸಾಹಿತ್ಯ, ನಾವು ಒಬ್ಬ ಮಹಾತ್ಮರ ಚರಿತ್ರೆ ಬರೀತಾ ಇದ್ದೀವಿ. ಮಹಾತ್ಮರ ಚರಿತ್ರೆ ನಮ್ಮ ಹಾವೇರಿ ಗಂಗಪ್ಪಯ್ಯ, ನಮ್ಮದು ಊರು ಬಿಜಾಪುರ ಜಿಲ್ಲೆ, ಸಿಂಧಿ ತಾಲೂಕು ಹಾವೇರಿ. ಆ ಹಾವೇರಿ ಗ್ರಾಮದಲ್ಲಿ ಒಬ್ಬ ಮಹಾತ್ಮರು ಆಗಿ ಹೋಗಿದ್ದಾರೆ. ಆ ಮಹಾತ್ಮರ ಒಂದು ಚರಿತ್ರೆ ನಾವು ಬರಿತಾ ಇದ್ದೇವೆ. ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಇವರೇ ನೋಡಿ, ಇವರು ನಮ್ಮ ಹಾವೇರಿ ಸಿಂದಗಿ ತಾಲೂಕು, ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ಹಾವೇರಿ ಗ್ರಾಮದಲ್ಲಿ ಒಂದು 50-60-70 ಆಲ್ಮೋಸ್ಟ್ 1942ರಲ್ಲಿ ಇವರು ಲಿಂಗೈಕ್ಯ ಆದರು. ಇವರು ಮಹಾ ಪವಾಡ ಪುರುಷರು. ನಾಳೆ ಪ್ರತಿ ವರ್ಷ ಜನವರಿ 14-15 ತಾರೀಕು ಇವರ ಜಾತ್ರೆ ಸಂಭ್ರಮದಿಂದ ನಡೀತದೆ. ಸುಮಾರು ಲಕ್ಷಾಂತರ ಜನ ಇವರ ಜಾತ್ರೆಗೆ ಬರ್ತಾರೆ. ಮಹಾ ಪವಾಡ ಪುರುಷರು ಇವರು. ಲಚ್ಚಾಣ ಸಿದ್ದಪ್ಪ ಮಹಾರಾಜರು, ಸಿಂದಗಿ ಯಾರದಾರಲ್ಲ ಲಚ್ಚಾಣ ಸಿದ್ದಪ್ಪ ಮಹಾರಾಜರು, ಆಮೇಲೆ ತುಂಬ ಮಹಾತ್ಮರ ಸಮಕಾಲದವರಿದ್ದಾರೆ. ಇವರು ಹೇಗೆ ಬದುಕಿದ್ರು ಅಂದರೆ ಎಲೆಮೆರೆ ಕಾಯಿಯಂತೆ. ಇವರು ಇಲ್ಲಿವರೆಗೂ ಅವ್ರ ಲಿಂಗೈಕ್ಯ ಆಗೇ 1942ರಲ್ಲಿ ಲಿಂಗೈಕ್ಯ ಆದರು. ಅಂದರೆ ಇವತ್ತು 58, 20 ಅಂದರೆ 78, 83 ವರ್ಷ ಹಿಂದೆ ಅವರು ಲಿಂಗೈಕ್ಯ ಇದ್ದಾರೆ. ಆದರೂ ಕೂಡ ಅವರ ಚರಿತ್ರೆ ಇನ್ನೂ ಪ್ರಕಾಶಗೊಂಡಿಲ್ಲ. ನಾವು ಪ್ರಯತ್ನ ಮಾಡಿದ್ದೀವಿ. ಇಷ್ಟೊಂದು ಇವರ ಸಮಕಾಲದಲ್ಲಿ ಇವರ ಸಮಕಾಲದಲ್ಲಿ ಯಾರು ಇದ್ರಲ್ಲ ಅವ್ರನ್ನ ಸಂಪರ್ಕಿಸಿ ತುಂಬ ಚರಿತ್ರೆಗಳನ್ನು ಬರೆದಿದ್ದೀವಿ. ಇಲ್ಲೆಲ್ಲ ಇಲ್ಲ ತುಂಬ ಇಲ್ಲಿ ಇಂಟರ್ವ್ಯೂ ಇದ್ದಾವೆ. ಇಲ್ಲೆಲ್ಲ ನಾವು ಇಂಟರ್ವ್ಯೂ ಮಾಡಿದ್ದೀವಿ. ಅವ್ರ ಸಮಕಾಲದಲ್ಲಿ ಯಾರಿದ್ದರು, ಅವ್ರ ಪವಾಡ ಮಾಡೋತ್ನಾಗ ಅವ್ರು ಜೀವಂತವಾಗಿದ್ದಾಗ ಯಾರ್ಯಾರು ಇದ್ದರು, ಅವ್ರ ಬಗ್ಗೆ ಅವರು ಈಗ ಯಾರೇ ಸಿಕ್ಕಾರು ನಮಗೆ ಅವ್ರ ಜೊತೆಗೆ ಸಂಪರ್ಕ ಮಾಡಿ ಸಂದರ್ಶನ ಮಾಡಿ ಅವ್ರ ಚರಿತ್ರೆನ ಸಂಗ್ರಹಿಸಿದ್ದೀವಿ. ಇದರ ಚರಿತ್ರೆ ಆಲ್ಮೋಸ್ಟ್ ಒಂದು 80% ಚರಿತ್ರೆ ಮುಗಿದಿದೆ. ಇನ್ನೂ 20% ಇನ್ನು ನಾವು ಮಾಡಬೇಕಾಗಿದೆ. ಓಕೆ, ಅಷ್ಟೆಲ್ಲ ಒಮ್ಮೆ ಮನಸ್ಸು ಹೇಳ್ತದೆ ಡಾಕ್ಟರೇಟ್ ಮಾಡಬೇಕು, PhD ಮಾಡಬೇಕು, ಇವರಿಂದ ಮಹಾತ್ಮರ ಹೆಸರಲ್ಲಿ ಅಂತ ಅನಿಸ್ತದೆ. ನೋಡೋಣ, ಭಗವಂತ ಈ ಗುರುದೇವರು ಇಷ್ಟಪಟ್ಟರೆ ನಾವು PhD ಮಾಡಬೇಕನ್ನುವಂಥ ಆಸೆ ಇದೆ. ನೋಡುವ ಅವ್ರು ಏನು ಮಾಡ್ತಾರೆ. ಇಲ್ಲ ಅಂತ ಹಾಗೆ ಚರಿತ್ರೆ ಬರಬೇಕು ಅನ್ನೋದಿದೆ. ಈಗಾಗಲೇ ನಾಳೆ ಜನವರಿ 14ನೇ ತಾರೀಕು ಸಿಂದಗಿ ಗ್ರಾಮದಲ್ಲಿ, ಹಾವೇರಿ ಗ್ರಾಮದಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಬಜ್ಜಿ ಊಟ, ಸಜ್ಜೆ ರೊಟ್ಟಿ ಬಜ್ಜಿ ಊಟ ಇದೆ. ತುಂಬ ಸಂಭ್ರಮ ನಡೀತದೆ. ಓಕೆನಾ. ಆಮೇಲೆ ಇದೆಲ್ಲ ಇವರೊಂದು ಚರಿತ್ರೆ ಇದೆ. ನಾವು ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ, ಇದೆಲ್ಲ ಟ್ರೈಪಾಡ್ ಸ್ಟ್ಯಾಂಡ್ಸ್ ಇದ್ದಾವೆ. 2 ಟ್ರೈಪಾಡ್ ಸ್ಟ್ಯಾಂಡ್ಸ್ ಇದ್ದಾವೆ. ಆಮೇಲೆ ಇದೆಲ್ಲ ಸ್ಮಾಲ್ ಕ್ಯಾಮ್ರಾ ಇದೆ ಫೋಟೋ ತೆಗೆಯೋದಕ್ಕೆ. ಆಮೇಲೆ ಇದು ಲೆಜಿಟೆಕ್ ನೋಡಿ, ಇದು ಲೆಜಿಟೆಕ್ ಕ್ಯಾಮ್ರಾ ಇದೆ. ಆಮೇಲೆ ಇದೆಲ್ಲ ಸ್ಟ್ಯಾಂಡ್ಸ್ ಇದ್ದಾವೆ. ಎಲ್ಲ ತುಂಬ ಏನೇನು ಬೇಕಲ್ಲ ಇನ್ಸ್ಟ್ರೂಮೆಂಟ್ಸು ಯೂಟ್ಯೂಬ್ಗೆ ಅದೆಲ್ಲ ಮಾಡ್ತಾಯಿದ್ದೀವಿ, ತುಂಬ ಇದ್ದಾವೆ. ಆಮೇಲೆ ಇದೆಲ್ಲ ಸ್ಟುಡಿಯೋ, ತುಂಬ ಲೈಟಿಂಗ್, ಎಲ್ಲ ಕಡೆಯಿಂದ ಲೈಟಿಂಗ್ ಇದೆ. ಇದು ಬ್ಯಾಕ್ಗ್ರೌಂಡ್ ಮಾಡಿದ್ದೀವಿ. ಇದು ನಮ್ಮ ಬ್ಯಾಕ್ಗ್ರೌಂಡ್. ಸ್ಮಾಲ್ ರಫ್ ಆ್ಯಂಡ್ ಟಫ್ ಸ್ಟುಡಿಯೋ ಇದೆ. ಸ್ಮಾಲ್ ಅಂತ ಹೇಳ್ಕೊಳ್ಳೋಂಥ ಸ್ಟುಡಿಯೋನೆಲ್ಲ ಸ್ಟಾರ್ಟ್ ಮಾಡ್ತಿದ್ವಿ. ಅದಕ್ಕೆ ತಾವು ಇನ್ನು ಮುಂದೆ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ತಮ್ಮ ವೀಡಿಯೋದಲ್ಲಿ ಹಾಕ್ತಾಯಿದ್ದೀವಿ. ತಾವುಗಳು ಆಡಿಯನ್ಸು ನಮಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಓಕೆನಾ. ಇವತ್ತು 1ನೇ ತಾರೀಕು 2025 ಜನವರಿ 1ನೇ ತಾರೀಕು. ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇನ್ನು ಮುಂದೆ ಏನೇನು ಕಾರ್ಯಕ್ರಮ ನಾವು ಮಾಡ್ತೀವಿ, ಕೆಲವು ವೀಡಿಯೋನ ಮಾಡ್ತೀವಿ. ವೀಡಿಯೋ ಮಾಡೋಕ್ಕಿಂತ ಯಾವ್ದು ಕಾರ್ಯಕ್ರಮ ತೊಗೋತೇವಲ್ಲ ಆ ಕಾರ್ಯಕ್ರಮದ ಬಗ್ಗೆನೂ ಕೂಡ ನಾವು ವ್ಲಾಗ್ಸ್ನಲ್ಲಿ ಹೇಳ್ತೀವಿ. ಬ್ಲಾಗು ಮಾಡ್ತೀವಿ. ಹಾಗೆ ನಮ್ಮ ಚಾನಲ್ಸ್ ಬೇರೆ ಚಾನಲ್ಸ್ ಪ್ರೋಗ್ರಾಮ್ಸ್ ಇದ್ದಾವೆ. ಗುರುವೀರ ಟೆಕ್ಸ್ಟೈಲ್ ಆ್ಯಂಡ್ ಫ್ಯಾಷನ್ ಟೆಕ್ನಾಲಜಿ ಟ್ಯೂಟೋರಿಯಲ್ಸ್ ಇದೆ, ಗುರುವೀರ ಟ್ಯೂಟೋರಿಯಲ್ಸ್ ಇದೆ. ಇನ್ನೂ ತುಂಬ ಬೇರೆ ಪ್ಲ್ಯಾನ್ ಇದ್ದು ಈ ಸದ್ಯಕ್ಕೆ ನಾವು 3 ಚಾನಲ್ಗೆ ವರ್ಕ್ ಮಾಡ್ತಾಯಿದ್ದೀನಿ. ಪ್ರೈಮರಿ ಚಾನಲ್ಲು ಗುರುವೀರ ಟೆಕ್ಸ್ಟೈಲ್ ಆ್ಯಂಡ್ ಫ್ಯಾಷನ್ ಟೆಕ್ನಾಲಜಿ ಟ್ಯೂಟೋರಿಯಲ್ಸ್ ಇದೆ. ಅದು ವರ್ಲ್ಡ್ ವೈಡ್ ಸಬ್ಸ್ಕ್ರೈಬರ್ ಇದ್ದಾರೆ, ಅದು ಡೆವಲಪ್ ಮಾಡಬೇಕಾಗಿದೆ. ಆಮೇಲೆ ಇದು ಸೆಕೆಂಡ್ ಚಾನಲ್ ಗುರುವೀರ ಕನ್ನಡ ಬ್ಲಾಗ್, ಕನ್ನಡಕ್ಕಾಗಿ ಮೀಸಲಿಟ್ಟಿದ್ದೀವಿ ನಾವು.
ಕೇವಲ ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಕನ್ನಡ ಭಕ್ತಿಭಾವ, ಕರ್ನಾಟಕದಲ್ಲಿ ಆಗಿ ಹೋದಂಥ ಸಾಹಿತಿಗಳು, ಯೋಗಿಗಳು, ಸನ್ಯಾಸಿಗಳು ಏನೇನಿದೆ ಕನ್ನಡದ ವಿಶೇಷ ಅದ್ರ ಬಗ್ಗೆ ನಾವು ಈ ಚಾನಲ್ ಬಗ್ಗೆ ಮಾತಾಡ್ತೇವೆ. ಧನ್ಯವಾದಗಳು ಧನ್ಯವಾದಗಳು ಪ್ರೇಕ್ಷಕರೇ, ಧನ್ಯವಾದಗಳು. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.